ಈಗಾಗಲೇ ಚಿತ್ರೀಕರಣ ಬಗ್ಗೆ ತಾಲೂಕು ಅಧ್ಯಕ್ಷರಾದಂತಹ ರಾಮನಗೌಡ ಪಾಟೀಲ್ ಅವರು ಮಾತಾಡಿದ್ರು. ಹಾಗೆ ಬಿಜೆಪಿ ಯುವ ಮುಖಂಡರಾದಂತಹ ಅಣ್ಣಪ್ಪ ಚಾಕಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಮಾತಾಡ್ಸೋಣ. ಆ ಚಿತ್ರೀಕರಣದ ಬಗ್ಗೆ, ಹಾಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಏನ್ ಚಿತ್ರೀಕರಣ ಆಗಿದೆಯಲ್ಲ ಅದ್ರ ಬಗ್ಗೆ, ಅದು ಸರಿಯೋ ತಪ್ಪು, ಹಾಗೆ ಪಡಿತರ ಚೀಟಿಯಲ್ಲಿ ಪಡಿತರ ತೆಗೆದುಕೊಂಡು ಹೋದಾಗ ಅಲ್ಲಿ ಆಗುವ ರೀತಿ ಸರಿಯೋ ತಪ್ಪು ಅಂತ ಕೇಳೋಣ. ಸರ್, ಈಗಾಗಲೇ ನೀವು ಆ ವಿಡಿಯೋ ನೋಡಿದಿರಿ. ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ನಡೆದಂತಹ ಚಿತ್ರೀಕರಣ ಮತ್ತು ಪಡಿತರ ಅಕ್ಕಿ ಮತ್ತು ಮತ್ತೊಂದು ಕಚೇರಿಯಲ್ಲಿ ಇದೆ ವಿಡಿಯೋ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮಸ್ಕಾರ. ಮೊನ್ನೆ ದಿನ ಮಾನ್ಯ ಶ್ರೀನಿವಾಸ್ ಮಾರ್ಯ ಸಾಹೇಬರು ಪ್ರೆಸ್ ಮೀಟ್ ಮಾಡಿದಾಗ ಅವರು ನಮ್ಮ ಯುವ ಮುಖಂಡರಾದ BJP ಯುವ ಮುಖಂಡರಾದಂಥ ಅಣ್ಣಪ್ಪ ಚಾಕಾಪುರ್ ಅವರು ಅವ್ರ ಕುಟುಂಬ ಪರಿವಾರವಾಗಿ ಈ ವಿಡಿಯೋ ನೋಡಿ ಏನಂತ ತಿಳಿಸ್ಬೇಕಂತ ಹೇಳಿದರು. ಹಾಗಾಗಿ ನಾನು ಹೇಳಿದಿಷ್ಟೇ, ನಾವು ಯಾರು ಪಾರು ಅಲ್ಲ, ಯಾರು ವಿರೋಧನ ಅಲ್ಲ. ಅನೇಕ ಕೆಲಸ ಕಾರ್ಯಗಳನ್ನು ಒಳ್ಳೇದು ಕೆಲಸ ಮಾಡಿದಾಗ ನಾವು ಅವ್ರು ಸ್ವಾಗತಿಸೋದು ನಮ್ಮ ಕೆಲಸ. ಹಾಗಾಗಿ ಅನೇಕ ಕೆಲಸ ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಆಗಿದ್ದು ನೋಡಿದ್ದೀವಿ. ನಾವು ಅದು ಯಾವುದರ ತಪ್ಪಾದಾಗ ನಾವು ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದೀವಿ. ಹಾಗಾಗಿ ಮೊನ್ನೆ ದಿನ ನಡೆದಂಥ ಪ್ರೆಸ್ ಮೀಟಲ್ಲಿ ಸಂದೀಪ್ ಪಾಟೀಲ್ರು ಪ್ರೆಸ್ ಮೀಟ್ ಮಾಡಿದರು. ನಾವು ಆ ಪ್ರೆಸ್ ಮೀಟಲ್ಲಿ ಇದ್ದಾಗ ಅವರು ಇದು ಯಾವ ಪಕ್ಷನೂ ಅಲ್ಲ, ಇದು ಯಾವ BJP ಕಾಂಗ್ರೆಸ್ ಅಲ್ಲ, ಇದು ನಮ್ಮೂರು ಅನ್ನೋಂಥ ಕಾನ್ಸೆಪ್ಟಲ್ಲಿ ಕರೆದಿದ್ರು. ಹಾಗಾಗಿ ನಾನು ಹೋಗಿ ಕೂತಿದ್ದೆ. ನಾನು ಹೋದಾಗ ನಾನು ಆ ವಿಡಿಯೋ ಚಿತ್ರೀಕರಣ ನೋಡಿರಲಿಲ್ಲ. ನನಗೆ ಅವರು ಯಾವಾಗ ಶಾಸಕರು ಇದನ್ನು ಕೂತು ಗಮನಿಸ್ಬೇಕು ಅಂತ ಕೇಳಿದಾಗ ನಾನು ಚಿತ್ರೀಕರಣ ನೋಡಿಬಿಟ್ಟದಾಗ ಅವ್ರು ಯಾವ ಕಾನ್ಸೆಪ್ಟಲ್ಲಿ ಮ್ಯಾಗ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಸಂದೀಪ್ ಪಾಟೀಲ್ರು ಆ ವಿಡೀಕರಣ ಯಾವ ಕಾನ್ಸೆಪ್ಟ್ ಮಾಡಿರೋ ನನಗಂತೂ ಅರ್ಥ ಆಗಲಿಲ್ಲ. ಆದರೆ ಆ ಚಿತ್ರೀಕರಣ ಇರೋಂಥ ವ್ಯವಸ್ಥೆ ನಮ್ಮ ಹಾನಗಲ್ ತಾಲೂಕಿನ ಹಾಸ್ಪಿಟ್ಲಲ್ಲಿ ಇಲ್ಲ. ಯಾಕಂದರೆ ನಾನು ಕನಿಷ್ಠ 2010ರಿಂದ ಮನೋಹರ್ ತಹಸೀಲ್ದಾರ್ ಸಾಹೇಬ್ರ ಜೊತೆಗಿದ್ದೀನಿ. ಶ್ರೀನಿವಾಸ್ ಮಾನೆ ಅವ್ರ ಸತಿಗೆ ನಾನು ಕೆಲಸ ಮಾಡಿದ್ದೀನಿ. 2018ರಿಂದ ಬೈ ಎಲೆಕ್ಷನ್ವರೆಗೆ 2023 ತನಕ ನಾವು ಅಲ್ಲಿದ್ವಿ. 23ಕ್ಕೆ ನಮ್ಮ ಪಕ್ಷೇತರ ಮನೋಹರ್ ತಹಸೀಲ್ದಾರ್ JDS ನಿಂತಾಗ ನಾವು ಕಾರಣಾಂತರದಿಂದ ನಾವು ಆ ಪಕ್ಷ ಬಿಟ್ಟು ಹೋಗಿ ನಾವು ಮನೋಹರ್ ತಹಸೀಲ್ದಾರ್ ಜೊತೆಗಿದ್ದವರು. ಹಾಗಾಗಿ ನಾನು ಅನ್ನೋದಿಷ್ಟೇ, ಯಾವ ವ್ಯವಸ್ಥೆ ಬಗ್ಗೆ ಮಾಡಿದ್ರು, ಎದ್ರ ಬಗ್ಗೆ ಮಾಡಿದ್ರು ಅದನ್ನು ಅವ್ರು ಸರಿನೋ ತಪ್ಪಂತ ನಾನು ಹೇಳಕ್ಕೆ ಹೋಗಲ್ಲ. ಹಾಗಾಗಿ ನಮ್ಮ ತಾಲೂಕಿನ ಜನ ರೇಷನ್ ಕೊಡುವಾಗ ಎದೆ ಕೈಯಾಗಿ ದುಡಿಸ್ಕೊನಂತ ದಡ್ರಲ್ಲ. ನಮ್ಮ ತಾಲೂಕಿನ ಜನ ಅದನ್ನು ಸಹಿಸ್ಕೊನಲ್ಲ. ಹಾಗಾಗಿ ಪ್ರಜ್ಞಾವಂತಿದ್ದಾರೆ. ಅವ್ರು ಸಂದೀಪ್ ಪಾಟೀಲ್ರು ಮಾಡಿರೋ ತಪ್ಪು ಅವರು ಅದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹಾಗಾಗಿ ಅವ್ರು ಮಾಡಿರೋ ತಪ್ಪು ಈಗ ನಾ ಹೇಳ್ತಾ ಇರೋದು ಯಾರ್ದೋ ಒತ್ತಾಯಕ್ಕಾಗಿ ನಾನು ಈ ಪ್ರೆಸ್ ಮೀಟಲ್ಲಿ ಬೈಟ್ ಕೊಡ್ತಾ ಇಲ್ಲ. ನಾನು ಪ್ರತಿ ಬಾರಿ 12 ಗಂಟೆ, 1 ಗಂಟೆ, 2 ಗಂಟೆ ಟೈಮ್ಗೆ ಆ ಹಾಸ್ಪಿಟ್ಲಿಗೆ ಹೋಗಿದ್ದ ದಿನ ಇದೆ. ಹೋದಾಗ ಎಲ್ಲೇ ಕೂತೆ ಸಾಹೇಬ್ರೆ ಹೀಗಾಗಿದೆ ಬನ್ನಿರಿ ಅಂತ ಅಂದಾಗ ಆ ಡಾಕ್ಟ್ರು ತಕ್ಷಣ ಸ್ಪಂದಿಸಿ ನಮಗೆ ಹಾಸ್ಪಿಟ್ಲಿಗೆ ಹಾವೇರಿಗೆ ಇಲ್ಲಿಂದ ಕಳಿಸುವಾಗ 1000 ರೂಪಾಯಿ ದುಡ್ಡು ಕಟ್ಬೇಕು, ಹುಬ್ಳಿ ಕಳಿಸ್ಬೇಕು 2000 ದುಡ್ಡು ಕಟ್ಬೇಕು. 1 ರೂಪಾಯಿ ಇಲ್ಲ, ಇವ್ರು ಬಡವ್ರು ಅಂತ ಹೋಗ್ರಿ ಅಂತ. ಇಲ್ಲ ಸರ್, ಅವ್ರದ್ದು ದುಡ್ಡಿಲ್ಲ ಅಂತಂದಾಗ ಫ್ರೀಯಾಗಿ ಕಳಿಸಿದ ದಿನ ಉಂಟು. ಹಾಗಾಗಿ ಒಬ್ಬ ಡಾಕ್ಟ್ರ್ ಬಗ್ಗೆ, ಪಡಿತರ ಕೊಡೋರ ಬಗ್ಗೆ ನನಗನ್ಸಿದ ನನ್ನ ಅಭಿಪ್ರಾಯ ಇದು ಏನೋ ತಾಲೂಕಿನಲ್ಲಿ ತಪ್ಪು ಸಂದೇಶ ಅಂತ ನನಗೆ ಅನಿಸ್ತಾ ಇದೆ. ಅವರು ವೈಯಕ್ತಿಕವಾಗಿ ಪಾಪ ಅವ್ರು ಯಾವ ಕಾನ್ಸೆಪ್ಟಲ್ಲಿ ಮಾಡಿದಾರೋ. ಸಂದೀಪ್ ಪಾಟೀಲ್ರು ಒಳ್ಳೆ ಬುದ್ಧಿವಂತರು, ಶ್ರೀನಿವಾಸ್ ಮಾನೆ ಸಾಹೇಬರು ಒಳ್ಳೆ ಬುದ್ಧಿವಂತರು. ಈಗ ನಮ್ಮ ಇಬ್ಬರಿಗೆ ನನ್ನ ಮನವಿ, ತಾಲೂಕು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಇಲ್ಲ. ತಾವು ಶಾಸಕರು ಪ್ರಜ್ಞಾವಂತರು, ಸಂದೀಪ್ ಪಾಟೀಲ್ರು ಪ್ರಜ್ಞಾವಂತರು. ಈ ಪತ್ರಿಕಾ ರಾಜಕಾರಣವನ್ನು ಬಿಟ್ಟು ನೀವು ಕೂಡಲೇ ತಾಲೂಕಿನ ಹಾಸ್ಪಿಟ್ಲಿಗೆ ಡಾಕ್ಟ್ರನ್ನ ತಗೊಂಬಂದು ಅಪಾಯಿಂಟ್ ಮಾಡಿಸಿ. ಹಾಗಾಗಿ ನಾನು ನಿಮ್ಮ ಬಗ್ಗೆ ಈ ಪ್ರೆಸ್ ಮೀಟನ್ನು ಇಲ್ಲಿಗೆ ನಿಲ್ಲಿಸೋದು ಸರಿ ಅಂತ ನಿಲ್ಲಿಸ್ಬೇಕು ಅಂತ ನನ್ನ ಒತ್ತಾಯ. ಯಾಕಂದರೆ ತಾಲೂಕಿನ ಜನ ನಾವು ಗೊಂದಲಕ್ಕೆ ಒಳಗೆ ಬೀಳ್ತಾರೆ. ಆ ಬಳಿಕ ನೌಕರಿ ಮಾಡೋಕೆ ಬಂದಂಥವ್ರು ಈಗ ಡಾಕ್ಟ್ರ್ ಇರ್ತಾರೆ. ನಾಳೆ ನಾನೇ ಒಬ್ಬ ಹುಷಾರಿಲ್ಲ ಅಂತಂದು ಹಾಸ್ಪಿಟ್ಲಿಗೆ ಹೋದಾಗ ಏನಂತ ಮಾಡ್ತಾರೆ, ನಾನು ಯಾಕೆ ಒಳ್ಳೆ ಕೆಲಸ ಮಾಡ್ಬೇಕಪ್ಪ, ನಾವು ಮಾಡಿದ್ರು ಈ ಥರ ಇವರು ನಮ್ಮನ್ನು ನಡೆಸ್ಕೊಳ್ತಾರಲ್ಲ ಅನ್ನೋಂಥ ಡಾಕ್ಟ್ರುಗಳು ಇಲ್ಲಿರೋಂಥ ಸಿಬ್ಬಂದಿಗೆ ಮೆಸೇಜ್ ಹೋಗಬಾರ್ದು. ಹಾಗಾಗಿ ದಯವಿಟ್ಟು ನಾವು ಯಾರು ಪಾರು ಅಲ್ಲ, ಯಾರು ಇರೋದಲ್ಲ. ತಾಲೂಕಿನಲ್ಲಿ ಏನಾರು ತಪ್ಪು ನಡೆದ್ರೆ ಈ ಶಾಸಕ ಸಾಹೇಬ್ರೆ ಇದು ತಪ್ಪು ಅಂತಂದು ಅವ್ರು ಇರೋದಾದ್ರು ನಾವು ಇದು ತಪ್ಪು ಅಂತ ನಾವು ಅವ್ರು ಪ್ರತಿಭಟನೆ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ತಾವು ಇಬ್ಬರು ತಿಳಿದಂಥವ್ರು ಇದ್ದೀರಿ, ಬುದ್ಧಿವಂತರಿದ್ದೀರಿ, ಪ್ರಜ್ಞಾವಂತರಿದ್ದೀರಿ. ತಾವು ತಮ್ಮ ನಡವಳಿಕೆಯನ್ನು ತಾಲೂಕು 2040-50 ಜನ ಮತದಾರ ಗಮನಿಸ್ತಾ ಇದ್ದಾರೆ. ಹಾಗಾಗಿ ತಮ್ಮ ಒಂದು ಸ್ಟೇಟ್ಮೆಂಟು ಪ್ರತಿ ತಾಲೂಕಿನ ಜನಕ್ಕೆ ಒಳ್ಳೇದಾಗಬೇಕು, ಅದು ಕೆಟ್ಟ ರೀತಿ ಮೂಡಬಾರ್ದನ್ನಂತ ನನ್ನ ವಾದ. ಹಾಗೆ ತಾಲೂಕಿನಲ್ಲಿ ಶಬರಿಮಲೆಗೆ ಹೋದಾಗೆ ಒಂದು ಅಪಘಾತ ಆಗುತ್ತೆ. ಅಪಘಾತ ಆಗಿ ಹನಗಲ್ಲಿನ ಒಬ್ರು ಮೃತಪಡ್ತಾರೆ. ಮೃತಪಟ್ಟ ತಕ್ಷಣ ಶಾಸಕರು ತಮ್ಮ ತಂಡವನ್ನ ಕಳಿಸ್ತಾರಂತೆ. ಆ ತಂಡದ ಜೊತೆ ತಾವು ಹೋಗಿದ್ರಿ, ಅದೇನಂತ ಸ್ವಲ್ಪ ಹೇಳಿ ಸರ್. ಹೌದು,
ಇದೇ ನಮ್ಮ ಮಾರುತಿ ಹರಿಹರ್ ಅಂತಂದು 34 ಜನ ನಮ್ಮಲ್ಲಿ ಶಬರಿಮಲೆ ಯಾತ್ರೆಗೆ ಹೋದಾಗ ಅಲ್ಲಿ ದುರಂತ ಆಗಿ ಒಬ್ರು ತೀರ್ಕೊಂಡ್ಬಿಡ್ತಾರ ಮಾರುತಿ ಅಣ್ಣ ಹರಿಹರ್ ಅಂತಂದು. ಆ ತಕ್ಷಣ ಗೊತ್ತಾದ ತಕ್ಷಣ ಮಹೇಶ್ ಪವಾಡಿ, ನಮ್ಮ ಮಂಜುನಾಥ್ ನೀಲ್ಗುಂದ್, ಆ ಟೈಮಲ್ಲಿ ಮಂಜಣ್ಣ ನೀಲ್ಗುಂದ್ ಅಂತ ಇದ್ರು. ಇದೇ ಶ್ರೀನಿವಾಸ್ ಮಾನೆ ಸಾಹೇಬ್ರು ಟೀಮ್ ಆಗಿ ಮಾಡಿಬಿಟ್ಟಾಗ ಆ ಟೀಮಲ್ಲಿ ನಾನು BJP ಕಾಂಗ್ರೆಸ್ ಅಂತ ನೋಡ್ಲಿಲ್ಲ. ನಮ್ಮ ತಾಲೂಕ್ನವರು ಅಲ್ಲಿ ಅಪಘಾತ ಆಗಿದೆ, ತಾವು ಹೋಗ್ಲಿ ಕೂಡಲೇ ಹೋಗಿ ಅವ್ರನ್ನ ಕರೆ ತರಬೇಕಂತ ಅಂದಾಗ ಇಲ್ಲಿಂದ ನಾವು ವಿಮಾನ ಮುಖಾಂತರ ಹೋದ್ವಿ ಹುಬ್ಳಿಗೆ ಹೋಗಿ, ಹುಬ್ಳಿಯಿಂದ ಬೆಂಗಳೂರಿಂದ ಕೊಚ್ಚಿಗೆ ಹೋಗಿ ಅಲ್ಲಿಂದ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಅವ್ರು ಇದ್ದಲ್ಲಿ ಅವ್ರ ಹತ್ರ ನಮ್ಮ ತಾಲೂಕಿನ ಜನ ಪರಿಸ್ಥಿತಿ ಪಾಪ ಬೀದಿಯಲ್ಲಿ ಮನೆಗಿಳಿಸಿದ್ರಿ, ಭಾಷೆ ಬರಲ್ಲ, ಮತ್ತೊಂದಿಲ್ಲ, ಊಟ ಇಲ್ಲ, ನೀರಿಲ್ಲ ಅವ್ರಿಗೆ. ಆ ಟೈಮಲ್ಲಿ ಹೋಗಿ ಪಕ್ಷ ಮಾಡಲಿಲ್ಲ ನಾವು BJP ಕಾಂಗ್ರೆಸ್ನ ಇಡೀ ತಾಲೂಕಿನ ಜನ ಅವತ್ತು ನಮ್ಮ ತಾಲೂಕಿನ ಮಕ್ಕಳು ವಾಪಸ್ ಬರಲಪ್ಪ ಅನ್ನೋಂಥ ಒಂದು ಹಂಬಲದಲ್ಲಿದ್ರು. ಹಾಗಾಗಿ ನಾವು ಕೂಡ ಹೋದಾಗ ಒಂದು ನಯಾ ಪೈಸೆ ಖರ್ಚು ಮಾಡಿದೆ. ಅವ್ರನ್ನೆಲ್ಲ ಆ ಯಾತ್ರಿಕಾರನ ಕಡೆಗೆ ಒಂದು ನಯಾ ಪೈಸೆ ದುಡ್ಡು ಇಸ್ಕೊಳ್ದೆ ಅವ್ರನ್ನ ಹಾನಗಲ್ ತಾಲೂಕಿಗೆ ತಗೊಂಬಂದು ಮತ್ತೆ ಇಲ್ಲಿ ಚಿಕಿತ್ಸೆ ಕೊಡಿಸಿ ಹುಬ್ಳಿಗೆಲ್ಲ ಕಳಿಸಿದ ದಿನ ಉಂಟು. ಹಾಗಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳೋದು ನಮ್ಮ ಧರ್ಮ, ಅದು ನಾವು ಮನುಷ್ಯರು ಇಷ್ಟೇ. ಅವಳಕ್ಕೆ ಹಲವಾರು ಕೊರೋನಾದಾಗ ನಾವು ಈ ಕಿಟ್ ಹಾಕಿಂದು ಯಾರ್ಯಾರೋ ಪಾಪ ನಮ್ಮಲ್ಲಿ ಸುಮಾರು ಜನ ಕೆಲಸ ಮಾಡಿದ್ರು, ಅದನ್ನೆಲ್ಲ ಇಲ್ಲ ಅನ್ನಕ್ಕಾಗುತ್ತಾ ನಾವು? ಅದು ನಾವು ಕೂಡ ಕೆಲಸ ಮಾಡೀವಿ. ಆಪತ್ ಬಾಂಧವ ಅಂತ ಟೀಮ್ ಇತ್ತು, BJP ಅವರು ನಾವು ಮಾಡಿದೀವಿ, ಕಾಂಗ್ರೆಸ್ ಅಲ್ಲಿ ಯಾವುದೂ ಮಾಡಲಿಲ್ಲ. ನಮ್ಮ ತಾಲೂಕಿನ ಜನಕ್ಕೆ ಒಳ್ಳೇದಾಗ್ಬೇಕಂತಂದು ಹಂತವಾಗಿ ಯಾವುದೇ ತಾಲೂಕಲ್ಲಿ ನಮ್ಮ ಕಟ್ಟೆ ಮೊನ್ನೆ ಹಾಸ್ಪಿಟ್ಲಿಗೆ ಬೆಂಕಿ ಬಿತ್ತು, ಅವಾಗ ಕಾಂಗ್ರೆಸ್ BJP ಅಂತ ನೋಡ್ಲಿಲ್ಲ, ಎಲ್ಲರೂ ಒಗ್ಗಡೆ ಹೋಗಿ ಕೆಲಸ ಮಾಡಿದ್ವಿ, ಆ ತಾಲೂಕು ಹಾಸ್ಪಿಟ್ಲ್ ಉಳಿಸ್ಕೊಂಡ್ವಿ. ಹಾಗಾಗಿ ನಾವು ಈ ಒಳ್ಳೆ ಕೆಲಸ ಮಾಡಿದ್ರೆ ಸ್ಮರಿಸೋದು ನನ್ನ ಧರ್ಮ. ಇಷ್ಟು ತಾಲೂಕಾ ಬಿಜೆಪಿ ಯುವ ಮುಖಂಡರಾದಂತ ಅಣ್ಣಪ್ಪ ಚಾಕಾಪುರ್ ಅವರು ಮತ್ತು ನಮ್ಮ ತಾಲೂಕಿನಲ್ಲಿ ಆ ಚಿತ್ರೀಕರಣ ವಿಡಿಯೋದಲ್ಲಿರುವಂತಹ ಈ ಸನ್ನಿವೇಶಕ್ಕೆ ನಮ್ಮ ತಾಲೂಕಿನಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಪಡಿತರ ಚೀಟಿ ವಿತರಣೆಯಲ್ಲಿ ಹಾಗೂ ಯಾವುದೋ ಒಂದು ಕಚೇರಿಯಲ್ಲಿ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಎಲ್ಲವೂ ಸರಿ ಇದೆ, ಇಲ್ಲಿ ಎಲ್ಲೋ ಶಾಸಕರ ಹೆಸರು ಅಪಪ್ರಚಾರ ಮಾಡೋಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳ್ತಾರೆ. ಇರ್ಫಾನ್, ಕರ್ನಾಟಕ ಟಿವಿ, ಹಾವೇರಿ.